ಮೂರನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ನಾವು ಪಾಠ 2 ಓದ್ತಾ ಇದ್ದೀವಿ. ಅದು ಪಾಠ ಯಾವುದೆಂದರೆ ಹಸಿರು ಸಿರಿ. ಹಸಿರು ಸಿರಿ ಅಂತಕ್ಕಂಥ ಪಾಠ ವಿದ್ಯಾರ್ಥಿಗಳಿಗೆ ಓದುವುದರಿಂದ ಕೆಲವು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಈ ಪಾಠ ಓದಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಟೀಚರ್ಸ್ ಅವರಿಗೆ ಹೇಳಿಕೊಟ್ರು ಕೂಡ ಅವ್ರ ಮನೆಯಲ್ಲಿ ತಿಳುವಳಿಕೆ ಇರಲಾರ್ದೆ ಆ ಮಕ್ಕಳು ಸ್ವಲ್ಪ ಲೇಜಿನೆಸ್ನಿಂದ ತಂದೆ ತಾಯಿಗಳ ಸ್ವಲ್ಪ ಅನಕ್ಷರಸ್ಥರಿರುವುದರಿಂದ ಈ ಮಕ್ಕಳಿಗೆ ಪಾಠ ಓದಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ತಂದೆ ತಾಯಿಗಳಿಗೆ ಒಂದೇ ಮಾತು ಹೇಳ್ಕೊಡ್ತೀನಿ ನಾನು. ಇದು ವಿಡಿಯೋ ಅವ್ರಿಗೆ ಮಕ್ಕಳ ಕೈಯಲ್ಲಿ ಕೊಟ್ಬಿಟ್ರೆ ಸ್ವಲ್ಪ ಅಥವಾ ಒಂದು 15-20 ನಿಮಿಷ ಓದಿದರೆ ಅವರಿಗೆ ಒಂದ್ಸಲ ಬದಲಾವಣೆ ಆಗುವ ಸಮಯ ಬರುತ್ತೆ. ಈ ಪಾಠವನ್ನು ಕಲಿತ ನಂತರ ನೀವು ಏನೇನು ಕಲಿಬಹುದು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಸಸ್ಯಗಳ ಗಾತ್ರ, ಬೆಳೆಯುವ ಪ್ರದೇಶ, ಬಣ್ಣ ಮತ್ತು ಆಹಾರಗಳಲ್ಲಿ ವೈವಿಧ್ಯತೆ ಬಗ್ಗೆ ತಿಳುವಳಿಕೆ ಮೂಡುತ್ತೆ ಮತ್ತು ಅಂಶಗಳ ವ್ಯಕ್ತಪಡಿಸುವ ಮತ್ತು ಸಸ್ಯಗಳನ್ನು ಬೆಳೆಸಲು ಆಸಕ್ತಿ ಹೆಂಗೆ ವಹಿಸಬೇಕು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ನಿನ್ನ ಪ್ರದೇಶದಲ್ಲಿ ಕಂಡುಬರುವ ಸಸ್ಯ ವೈವಿಧ್ಯ ಬಗ್ಗೆ ತಿಳುವಳಿಕೆ ಮೂಡುತ್ತೆ. ಬೆಳೆಗಳ ಬಗ್ಗೆ ತಿಳುವಳಿಕೆ ಆಗುತ್ತೆ. ಯಾವ ರೀತಿ ಬೆಳೆಗಳನ್ನು ಬೆಳಿಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಆಗುತ್ತೆ. ವಿವಿಧ ರೀತಿಯ ಎಲೆಗಳನ್ನು ಸಂಗ್ರಹಿಸಿ ಅವುಗಳ ಆಹಾರ, ಬಣ್ಣ, ರಚನೆ, ವಾಸನೆ ಬಗ್ಗೆ ಚರ್ಚಿಸುವಂತೆ ನಿಮಗೆ ಒಂದು ಪರಿಕಲ್ಪನೆ ಬರುತ್ತೆ. ಹಲವು ಋತುಗಳಲ್ಲಿ ಎಲೆಗಳ ಉದುರುವುದನ್ನು ಗಮನಿಸ್ತೀವಿ. ಉದುರಿದ ಎಲೆಗಳನ್ನು ಬಳಸಿ ಗೊಬ್ಬರಗಳ ತಯಾರು ಮಾಡಿಸುವ ವಿಧಾನ ಯಾವುದಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ವಿವಿಧ ವಸ್ತುಗಳ ಮೇಲೆ ಚಿತ್ರಿಸಿರುವ ಎಲೆಗಳನ್ನು ಗುರುತಿಸಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಈ ಪಾಠವನ್ನು ಓದ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಗಮನವಿಟ್ಟು ಕೇಳ್ತಾ ಇರಬೇಕು. ನೀವೆಲ್ಲರೂ ಜಸ್ಟ್ ಕೇಳ್ಕೊಂಡು ಹೋಗಿ ನೋಡ್ಕೊಂಡು ಹೋಗಿ ಈ ಪಾಠ ಆರಾಮ್ಸೆ ನೀವು ಕಲ್ಕೊಂಡು ಹೋಗ್ತೀರ ಅನ್ನೋದು ನಂದೊಂದು ಅಭಿಪ್ರಾಯ. ಈ ಪಾಠದ ಯಾವ ಭಾಗಗಳನ್ನು ಓದ್ತಾ ಇದ್ದೀವೋ ನಾನು ಮಾರ್ಕ್ ಮಾಡಿರ್ತೀನಿ. ಆ ಮಾರ್ಕಿನ ಮುಖಾಂತರ ನೀವು ಪಾಠಗಳನ್ನು ನೋಡ್ಕೋಬೋದು. ಏನಿದೆ, ಹಿಂದಿನ ತರಗತಿಯಲ್ಲಿ ನೀನು ಈಗಾಗಲೇ ಸಸ್ಯಗಳ ಬಗ್ಗೆ ಸ್ವಲ್ಪ ತಿಳಿದಿರುವೆ. ನಿನ್ನ ಸುತ್ತಲಿರುವ ಅನೇಕ ವಸ್ತುಗಳನ್ನು, ಅನೇಕ ಸಸ್ಯಗಳನ್ನು ನೀನು ಗಮನಿಸಿರ್ಬೋದು. ಅವುಗಳಲ್ಲಿ ನಿನಗೆ ಪರಿಚಯವಿರುವ 10 ಸಸ್ಯಗಳ ಹೆಸರನ್ನು ಇಲ್ಲಿ ಬರೆಯಿರಿ. ಯಾವುದಾದ್ರೂ ಒಂದು 10 ಹೆಸರು ಇಲ್ಲೊಂದು ಭಾಗಗಳು ಕೊಟ್ಟಿರ್ತಾರೆ. ಯಾವ್ದು ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಈ ಕೆಳಗಡೆ ಒಂದೊಂದು ಸಣ್ಣ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಒಂದು ಈ ಥರ 10 ಸಸ್ಯಗಳನ್ನು ಬರೀರಿ. ನೀವು ಎಷ್ಟು 10 ಸಸ್ಯಗಳ ಹೆಸರನ್ನು ನೀವು ಬರೆದಿರಂದರೆ ನಿಮಗೊಂದು ಅನುಭವ ಆಗುತ್ತೆ. 10 ಸಸ್ಯಗಳಲ್ಲಿ ಏನಿದೆ, ಯಾಕೆ ನಾವು 10 ಸಸ್ಯಗಳನ್ನು ನೋಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಗೊತ್ತಾಗುತ್ತೆ. ಅದು ಅದಕ್ಕೆ ಇನ್ನೊಂದು ನೋಡಿ, ಕೆಳಗಡೆ ಭಾಗಕ್ಕೆ ಬರ್ತಾಯಿದ್ದೀವಿ. ಗುಲಾಬಿ ಹಾಗೂ ದಾಸವಾಳದ ಸಸ್ಯಗಳನ್ನು ಗಮನಿಸು. ಇವುಗಳ ಕೊಂಬೆಗಳು ಸಸ್ಯದ ಕೆಳಭಾಗದಲ್ಲಿರುವ ಕವಲಾಗಿ ಬೆಳೆಯುತ್ತಿವಲ್ಲವೇ? ಹೀಗಾಗಿ ಸಸ್ಯಗಳ ಪೊದೆಯಂತೆ ಕಾಣುತ್ತಿವೆ. ಆದ್ದರಿಂದ ಸಸ್ಯಗಳನ್ನು ಪೊದೆ ಅಥವಾ ಪೊದೆರು ಎನ್ನುತ್ತಾರೆ. ನೋಡಿ, ಏನಂತ ಕರಿತೀವಿ ನಾವು? ಕೆಲವು ಸಸ್ಯಗಳನ್ನು ಪೊದೆ ಅಂತ ಯಾವ ಸಸ್ಯಕ್ಕೆ ಕರೀತಾರೆ, ಪೊದೇರು ಅಂತ ಯಾವುದಕ್ಕೆ ಕರೀತಾರೆ. ಈ ಸಸ್ಯಗಳಲ್ಲಿ ಯಾವ ಸಸ್ಯಗಳಿಗೆ ನಾವು ಅಂತ ಕರಿತೀವಿ? ಕವಲಾಗಿ ಬೆಳೆಯುತ್ತವೆ. ಏನಿದು ಕವಲಾಗಿ ಬೆಳೆಯುತ್ತವೆ? ಈ ಪದಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ಮತ್ತು ಪರಿಸರ ಅಧ್ಯಯನ ತಿಳಿಯಲಿಕ್ಕೆ ಸಾಧ್ಯವಾಗ್ತದೆ ವಿದ್ಯಾರ್ಥಿ ಮಿತ್ರಗಳೇ. ಈಗ ನೀನು ಪಟ್ಟಿ ಮಾಡಿರುವ ಸಸ್ಯಗಳಲ್ಲಿ ಮೂಲಿಕೆ, ಸಣ್ಣ ಗಿಡ, ಪೊದೆ, ಮರ, ಬಳ್ಳಿ ಯಾವುದೆಂದು ಹೇಳುವೆ? ಈ ಸಸ್ಯಗಳನ್ನು ಮೂಲಿಕೆ, ಸಣ್ಣ ಗಿಡ, ಪೊದೆ, ಮರ, ಬಳ್ಳಿ ಎಂದೇಕೆ ವಿಂಗಡಿಸಿದೆ ಇದನ್ನು ನಾವು ವಿವರಿಸೋಣ. ನೋಡಿ, ಕೆಲವು 4 ಸಸ್ಯಗಳಿದ್ದಾವೆ. ಇದೊಂದಿದೆ. ಇವು 4 ನಾನು ಓದಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಏನಿದು? ಮೂಲಿಕೆಗಳ ಸಣ್ಣ ಗಾತ್ರದ ಸಸ್ಯಗಳು. ಇವುಗಳ ಕಾಂಡಗಳು ಮೃದುವಾಗಿರ್ತವೆ. ಇವುಗಳ ಕಾಂಡ ಏನಾಗಿರ್ತದೆ? ಮೃದುವಾಗಿರ್ತದೆ. ಎರಡನೇದರಲ್ಲಿ ಏನಿದೆ? ಪದರುಗಳ ಕಾಂಡಗಳು ಸ್ವಲ್ಪ ಗಟ್ಟಿಯಾಗಿರ್ತವೆ. ಕೊಂಬೆಗಳು ಸಸ್ಯದ ಬುಡದಿಂದಲೇ ಹುಟ್ಟಿ ಹರಡಿಕೊಂಡಿರ್ತವೆ. ಏನಾಗಿರ್ತದೆ? ಪದರುಗಳು ಕಾಂಡಗಳ ಸ್ವಲ್ಪ ಗಟ್ಟಿಯಾಗಿರ್ತವೆ. ಕೊಂಬೆಗಳ ಸಸ್ಯದ ಬುಡದಿಂದಲೇ ಅವು ಹುಟ್ಟಿ ಹರಡಿಕೊಂಡಿರ್ತವೆ ಅನ್ನೋದನ್ನು ತೋರಿಸುತ್ತೆ. ಇದು ಮರಗಳ ಕಾಂಡಗಳು ಗಟ್ಟಿಯಾಗಿರ್ತವೆ. ಇವು ಎತ್ತರವಾಗಿ ಬೆಳೆಯುತ್ತವೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಇನ್ನೊಂದೇನೆಂದರೆ ಬಳ್ಳಿಗಳ ಕಾಂಡಗಳು ಉದ್ದವಾಗಿರ್ತವೆ, ಸಣ್ಣದಾಗಿರ್ತವೆ ಅನ್ನೋದನ್ನು 4 ಭಾಗಗಳಿಂದ ನಾವು ಗೊತ್ತು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲೇನಿದೆ ಆಲ್ರೆಡಿ ಇನ್ನೊಂದು, ಈ ಸಸ್ಯಗಳು ಅವುಗಳ ಎತ್ತರ ಹಾಗೂ ಕಾಂಡದ ಗಟ್ಟಿತನಕ್ಕೆ ಅನುಗುಣವಾಗಿ ಮೂಲಿಕೆ, ಸಣ್ಣ ಗಿಡ, ಪೊದೆ, ಮರ ಹಾಗೂ ಬಳ್ಳಿ ಎಂದು ವರ್ಗೀಕರಿಸುತ್ತಾರೆ. ಸಸ್ಯಗಳು ಆಹಾರ, ಮೇವು, ಗೊಬ್ಬರ, ಸೌದೆ, ಹಣ್ಣು, ಔಷಧಿ ಮುಂತಾದವುಗಳನ್ನು ನೀಡುತ್ತವೆ ಎಂದು ನಿನಗೆ ತಿಳಿದಿದೆ. ಇವೆಲ್ಲವೂ ಸಸ್ಯದ ವಿವಿಧ ಭಾಗಗಳಿಂದ ಬರುತ್ತವೆ. ಈ ಚಿತ್ರದಲ್ಲಿ ಸಸ್ಯದ ಭಾಗಗಳು ಹೆಸರನ್ನು ಕೊಟ್ಟ ಜಾಗದಲ್ಲಿ ತುಂಬಿಸಿ. ಇದೇನಿದೆ? ಒಂದೊಂದು ಭಾಗಗಳನ್ನು ಕೊಟ್ಟಿದ್ದಾರೆ. ಈ ಭಾಗಕ್ಕೆ ಏನಂತ ಕರಿತೀವಿ ನಾವು? ನೋಡು, ಇದಕ್ಕೊಂದು ಭಾಗ ಕೊಟ್ಟಿದ್ದಾನೆ, ಇಲ್ಲೊಂದು ಭಾಗ ಕೊಟ್ಟಿದ್ದಾನೆ, ಇಲ್ಲೊಂದು ಭಾಗ ಕೊಟ್ಟಿದ್ದಾನೆ. ಇದನ್ನು ಬೇರಂತ ಕರಿತೀವಿ, ಇದನ್ನು ಹೂವು ಅಂತ ಕರಿತೀವಿ, ಇದನ್ನು ಎಲೆ ಅಂತ ಕರಿತೀವಿ, ಮತ್ತು ಇದಕ್ಕೆ ಉದ್ದವಾಗಿ ಬೆಳೆದಿರ್ತಕ್ಕಂಥದ್ದನ್ನು ಕಾಂಡ ಅಂತ ಕರಿತೀವಿ. ಇವು ಕಾಂಡಗಳಿರುವುದರಿಂದ ನಮಗೆ ಸ್ವಲ್ಪ ತಿಳುವಳಿಕೆ ಮೂಡಲಿಕ್ಕೆ ಸಾಧ್ಯವಾಗುತ್ತದೆ. ನೀನು ನೋಡಿರುವ ಒಂದು ಸಸ್ಯದ ವಿವಿಧ ಭಾಗಗಳ ಬಣ್ಣಗಳನ್ನು ಬರೆಯಿರಿ. ಒಂದು ಸಸ್ಯ ನೋಡ್ರಿ ನಿಮ್ಮ ಮನೆ ಎದುರುಗಡೆ ಇರುತ್ತೆ.
ಎಲೆಯಲ್ಲಿ ಇರುತ್ತೆ, ಕಾಂಡ ಎಲ್ಲಿ ಇರುತ್ತೆ, ಹೂವಿಯಲ್ಲಿ ಇರುತ್ತೆ, ಬೇರೆಯಲ್ಲಿ ಇರುತ್ತೆ ಮತ್ತು ಕಾಯಿಯಲ್ಲಿ ಇರ್ತದೆ ಮತ್ತು ಹಣ್ಣಲ್ಲಿ ಇರ್ತದೆ ಅನ್ನೋದನ್ನು ನೀವು ಈ ನೋಡ್ಬೋದು ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ಇಲ್ಲಿ ಓದಿರಿ ಮತ್ತು ತಿಳಿಯಿರಿ. ಎಲೆಗಳು ಸಾಮಾನ್ಯವಾಗಿ ಹಸಿರಾಗಿರ್ತವೆ, ನಿಮಗೂ ಗೊತ್ತದು ಎಲೆಗಳು ಹಸಿರಾಗಿರ್ತವೆ. ನೀವು ಕಾಂಡವು ಹಸಿರಾಗಿರ್ತದೆ, ಉದ್ದ ಅಥವಾ ಕಂದು ಬಣ್ಣವಿರುತ್ತವೆ. ಹೂವಿನ ಬಣ್ಣ ಅನೇಕ ಏನಿದೆ, ಹೂವಿನ ಬಣ್ಣ ಅನೇಕ ಕಂದು, ಹಳದಿ, ಬಿಳಿ, ಕೇಸರಿ ಇತ್ಯಾದಿಗಳಲ್ಲಿರ್ತವೆ. ಕಾಯಿ ಸಾಮಾನ್ಯವಾಗಿ ಹಸಿರಾಗಿರ್ತದೆ, ಹಣ್ಣುಗಳು ವಿವಿಧ ಬಣ್ಣಗಳಲ್ಲಿರ್ತವೆ, ಕೆಂಪಾಗಿರ್ತವೆ, ಹಳದಿ ಆಗಿರ್ತವೆ, ಹಸಿರು ಆಗಿರ್ತವೆ ಇಲ್ಲಿ ಅನ್ನೋದು ಗೊತ್ತಾಗತ್ತೆ ನಮಗೆ. ನಿನ್ನ ಮನೆಯಲ್ಲಿ ಉಪಯೋಗಿಸುವ ಸಸ್ಯಗಳು ವಿವರಗಳನ್ನು ಮಾದರಿಯಂತೆ ಈ ಕೋಷ್ಟಕದಲ್ಲಿ ಬರೆಯಿರಿ. ಸಸ್ಯದ ಹೆಸರು ಹಿರೇಬಳ್ಳಿ ಅಂತ ಕರಿತೀವಿ. ಗಿಡ, ಪೊದೆ, ಮರ, ಬೆಳ್ಳಿ ಇವುಗಳನ್ನು ನಾವು ಬಳ್ಳಿ ಅಂತ ಕರಿತೀವಿ. ಉಪಯೋಗಿಸುವ ಸಸ್ಯದ ಭಾಗಗಳನ್ನು ಕಾಯಿ ಅಂತ ಕರಿತೀವಿ ಮತ್ತು ಬಳಕೆ ಮಾಡುವುದನ್ನು ನಾವು ತರಕಾರಿ ಅಂತ ಕರಿತೀವಿ. ಚಟುವಟಿಕೆ ಕೊಟ್ಟಿದ್ದಾರೆ ವಿದ್ಯಾರ್ಥಿ ಮಿತ್ರರೇ. ಈ ಚಟುವಟಿಕೆಗಳನ್ನು ನೀವು ಮಾಡಲು ಪ್ರಯತ್ನಿಸಬೇಕು. ಬರಲಿ ಬಿಡಲಿ, ಸ್ವಲ್ಪ ಪ್ರಯತ್ನ ಮಾಡ್ತಾಯಿದ್ರೆ ಮುಂದೆ ಒಂದು ದಿನ ನೀವು ದೊಡ್ಡವರಾಗುವಾಗ ಇವೆಲ್ಲ ಅಂಶಗಳು ಗೊತ್ತಾಗ್ತವೆ ಅನ್ನೋದನ್ನು ಗೊತ್ತಾಗುತ್ತೆ. ಇದು ಮುರಾರ್ಜಿ ಪ್ರಶ್ನೆ ಆಗಿರ್ಬೋದು, ಮುರಾರ್ಜಿ ಶಾಲೆಯ ವಿದ್ಯಾರ್ಥಿಗಳಿಗೆ ಸಹಾಯಕ ಆಗುತ್ತವೆ. ಪ್ರತಿಯೊಂದು ಪರೀಕ್ಷೆ ಬರಲಿಕ್ಕೆ, ಯಾವುದೇ ಟೀಚರ್ಸ್ ಆಗಲಿಕ್ಕೆ, ಯಾವುದೇ ಪರೀಕ್ಷೆ ಬರಲಿಕ್ಕೆ, ಪ್ರಬಂಧ ಬರಲಿಕ್ಕೆ ಇದೊಂದು ಸಹಾಯ ಆಗ್ತದೆ ಅನ್ನೋದನ್ನು ನಾವು ಈ ಭಾಗದಿಂದ ಗೊತ್ತಾಗುತ್ತೆ ನಮಗೆ. ನಿನ್ನ ಗೆಳೆಯರು ಕೋಷ್ಟಕದೊಡನೆ ನಿನ್ನ ಕೋಷ್ಟಕವನ್ನು ಸೇರಿಸಿ ಒಂದು ದೊಡ್ಡ ಪಟ್ಟಿ ತಯಾರಿಸಿ ಶಾಲೆಯಲ್ಲಿ ಪ್ರದರ್ಶಿಸಬೇಕು. ಯಾವುದಾದ್ರೂ ಒಂದು ನೀವು ಗೆಳೆಯರೊಡನೆ ಒಂದು ಕೋಷ್ಟಕದೊಡನೆ ನಿನ್ನ ಕೋಷ್ಟಕವನ್ನು ಸೇರಿಸಿ ಅದು ದೊಡ್ಡ ಕೋಷ್ಟಕ ಮಾಡಿ ದೊಡ್ಡ ಪಟ್ಟಿ ಮಾಡಿದ ಶಾಲೆಯಲ್ಲಿ ನೀವು ಎಲ್ಲರಿಗೂ ತಿಳುವಳಿಕೆ ಮಾಡಬೇಕು. ನಿನ್ನೆ ಗೆಳೆಯರೊಡನೆ ಸೇರಿ ಮನೆಯ ಮತ್ತು ಶಾಲೆಯ ಸುತ್ತ ಬೆಳೆಯುವ ಪ್ರತಿಯೊಂದು ಬಗೆಯ ಸಸ್ಯವನ್ನು ಎಣಿಸಬೇಕು. ನಿಮ್ಮ ಗೆಳೆಯರು ಎಷ್ಟು ಜನ ಇರ್ತಾರೆ ನಿಮ್ಮ ಏರಿಯಾದಲ್ಲಿ, ಅವರಂತ ತೆಗೆದುಕೊಂಡು ಹೋಗಿ ಎಷ್ಟು ಗಿಡಗಳಿದ್ದಾವೆ, ಯಾವ ಭಿನ್ನ ಸಸ್ಯಗಳಿದ್ದಾವೆ ಅನ್ನೋದ್ರ ಬಗ್ಗೆ ತೋರಿಸ್ಲಿಕ್ಕೆ ಸಾಧ್ಯವಾಗ್ತದೆ ನಮಗೆ. ನೋಡಿ, ಇನ್ನೊಂದು ಏನಿದೆ ಅಂದರೆ ಕೊತ್ತಂಬರಿ, ಪುದೀನ, ಕರಿಬೇವಿನ ಸೊಪ್ಪು, ಎಲೆಗಳು ಅಡುಗೆಗೆ ಏಕೆ ಹೇಗೆ ಬಳಸ್ತೀವಿ ನಾವು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳಿದ್ದಾನೆ ಅವನು. ತಿಳಿದುಕೊಳ್ಳೋಣ. ಹೆಚ್ಚಿನ ವಾಸನೆ ಬೀರುವ ಎಲೆಗಳಿರುವ 5 ಸಸ್ಯಗಳನ್ನು ನೀವು ಬರೆಯಿರಿ. ಇದರಲ್ಲಿ ಭಾಗಗಳಿದಾವಲ್ಲ, ಇದು ಕೇವಲ 5 ಸಸ್ಯಗಳನ್ನು ನೀವು ಬರಿಬೇಕು ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ ನಿಮಗೆ. ಹಾಡಿ ಮತ್ತು ನಲಿ. ನಾನು ಹಸಿರು, ಗಿಡದ ಉಸಿರು. ನಮ್ಮದಿಲ್ಲಿ ವಿವಿಧ ಗಾತ್ರ, ಅಪರೂಪದ ಬದಲು ಬಣ್ಣ, ಸುವಾಸನೆ ಇದು ಇನ್ನೂ ಚೆನ್ನ ಹೇಳ್ತವೊಂದು. ಹುಟ್ಟಿ ಬೆಳೆದ ಉದುರಿ ಬಿದ್ದು ಆಗುವೇನಾ ಗೊಬ್ಬರ, ಸಾರವಾಗಿ ಮರಳಿ ಹೋಗಿ ಸೇರುವೇನಾ ಗಿಡ ಮರ. ಗಿಡದ ಮೇಲೆ ಇದ್ದು ನಾನು ಅದರ ಸೇವೆ ಮಾಡುವೆ, ಉದುರಿ ಚದುರಿ ಬಿದ್ದು ನಾನು ಮರಳಿ ಅದನ್ನೇ ಸೇರುವೆ. ಎಲೆಗಳು ಏನಾಗ್ತವಂದರೆ, ಗಿಡದಿಂದ ಎಲೆಗಳು ಉದುರ್ತವೆ, ಗೊಬ್ಬರ ಆಗ್ತದೆ ಮತ್ತು ಗಿಡಕ್ಕೆ ಬರ್ತದೆ. ಈ ಸೈಕಲ್ ಮೂಲಕ ನಮ್ಗೆ ತಿಳುವಳಿಕೆ ಮೂಡ್ತದೆ. ಇಲ್ಲಿ ಇದೆಯಲ್ಲ, ಗಿಡದಲ್ಲಿ ಎಲೆಗಳು ಬೀಳ್ತವೆ, ಕೆಳಗಡೆ ಎಲೆ ಉದುರ್ತದೆ, ಗೊಬ್ಬರ ಆಗ್ತದೆ ಮತ್ತು ಅದು ಕೆಳಗಡೆ ಬೀಳ್ತದೆ ಅನ್ನೋದನ್ನು ಇದರಲ್ಲಿ ಹೇಳಿದ್ದಾರೆ ನಮಗೆ. ಚಟುವಟಿಕೆಯನ್ನು ನಿನ್ನ ಗೆಳೆಯರೊಡನೆ ಸೇರಿ ಶಾಲೆಯ ಉದುರಿ ಬಿದ್ದಿರುವ ಎಲೆಗಳನ್ನು ಒಂದೆಡೆ ಸಂಗ್ರಹಿಸಿ ಎಲೆಗಳಲ್ಲಿರುವ ಗೊಬ್ಬರವನ್ನು ತಯಾರಿಸುವುದು ಹೇಗೆ ಎಂಬ ವಿಧಾನವನ್ನು ಶಿಕ್ಷಕರಿಂದ ತಿಳಿದುಕೊಳ್ಬೇಕು. ಗೊಬ್ಬರ ಯಾವ ರೀತಿ ನಾವು ತಯಾರಿ ಮಾಡ್ತೀವಿ ಅನ್ನೋದನ್ನು ನಿಮ್ಮ ಟೀಚರ್ಸಿಂದ ತಿಳಿದುಕೊಳ್ಬೇಕು. ಗೊಬ್ಬರ ತಯಾರಿಸಿ ಈ ಗೊಬ್ಬರನ್ನು ಏತಕ್ಕೆ ಬಳಸಬೇಕು, ಯಾವುದಕ್ಕೆ ಗೊಬ್ಬರ ಬಳಸಬೇಕು ಅನ್ನೋದು ನಿಮ್ಮ ತಂದೆ ತಾಯಿಗಳಿಂದ ತಿಳಿದುಕೊಳ್ಬೇಕು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಇಲ್ಲಿ ವಿವಿಧ ಎಲೆಗಳ ಚಿತ್ರಗಳನ್ನು ಬರೆಯಿರಿ. ಏನಿದೆ, ಬೇರೆ ಬೇರೆ ಎಲೆಗಳಿರ್ತವೆ, ಆ ಎಲೆಗಳ ಚಿತ್ರಗಳನ್ನು ಬರೀರಿ ಅನ್ನೋದು ಇಲ್ಲಿ ಹೇಳಿಕೊಟ್ಟಿದ್ದಾರೆ. ಮಾಡಿ ನೋಡಿದಾಗ ಗೊತ್ತಾಗುತ್ತೆ ನಿಮ್ಗೆ ವಿದ್ಯಾರ್ಥಿ ಮಿತ್ರರು ಯಾವ ರೀತಿಯ ಚಿತ್ರ ಬಿಡಿಸ್ಬೋದು ಅನ್ನೋದನ್ನು. ಮಣ್ಣನ್ನು ಒದ್ದೆ ಮಾಡಿ ಅದರ ಮೇಲೆ ಎಲೆಗಳನ್ನು ಒತ್ತಿ ಚಿತ್ರ ಬಿಡಿಸಿ, ಮಣ್ಣನ್ನು ಒದ್ದೆ ಮಾಡಿ ಚೆನ್ನಾಗಿ ಅದನ್ನು ಕೆಳಗಡೆ ಅದರ ಭಿನ್ನ ಎಲೆಗಳನ್ನು ತೊಗೊಂಡು ಅದರ ಮೇಲೆ ಹಿಂಗೆ ನಾವು ಒತ್ತಿದ್ದೀವಿ ಅಂದರೆ ಯಾವ ಥರ ಎಲೆ ಒತ್ತಿರ್ತೀವಿ ಅದೇ ಥರ ನಮಗೆ ಒಂದು ಚೂಪ್ ಬರುತ್ತೆ. ಕಾಗದವನ್ನು ಕತ್ತರಿಸಿ ಎಲೆಗಳ ಆಕೃತಿ ತಯಾರಿಸಿ ಎಲ್ಲದಕ್ಕೂ ಬಣ್ಣ ಹಾಕಿ ಬೇರೆ ಬೇರೆ ಬಣ್ಣ ಹಾಕಿ ಬಿಡಿಸ್ರಿ ಅನ್ನೋದನ್ನು ತೋರಿಸಿದ್ದಾರೆ. ವಿವಿಧ ವಸ್ತುಗಳ ಮೇಲೆ ಚಿತ್ರಿಸಿರುವ ಎಲೆಗಳನ್ನು ಗಮನಿಸಿ. ವಿವಿಧ ವಸ್ತುಗಳ ಮೇಲೆ ಇಲ್ಲಿ ನೋಡ್ರಿ, ಆಲ್ರೆಡಿ ಇವೆಲ್ಲ ವಿವಿಧ ವಸ್ತುಗಳಿವು. ಈ ವಿವಿಧ ವಸ್ತುಗಳ ಮೇಲೆ ಯಾವ ಥರ ಚಿತ್ರ ಬಿಡಿಸ್ತಾರೆ ಅನ್ನೋದನ್ನು ಇಲ್ಲಿ ನಾವು ಹೇಳಲಿಕ್ಕೆ ಸಾಧ್ಯ ಆಗುತ್ತದೆ. ನೀನು ಇನ್ನೊಂದು ಏನಿದೆ ನೋಡ್ರಿ, ಇದೊಂದು ಪಾಠ. ಇದು ಪಾಠಕ್ಕೆ ಅನ್ನೋದಕ್ಕಿಂತ ನೋಡ್ರಿ ಇದು ಯಾವ ಥರ ಅದನ್ನು ಹೇಳ್ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಇದೇನಿದೆ ಅದರಲ್ಲಿ ಸ್ಪೆಷಲ್ ಏನು ಕೊಟ್ಟಿದ್ದಾನೆ ಇಲ್ಲಿ. ನೀನು ನೀರಿನಲ್ಲಿರುವ ಸಸ್ಯಗಳನ್ನು ಗಮನಿಸಿರ್ಬೋದು. ಅವು ಯಾವ್ಯಾವೆಂದರೆ ಹೇಳಬಲ್ಲಿರಾ? ನೀರಿನಲ್ಲಿರುವ ಸಸ್ಯಗಳು ಯಾವುದನ್ನು ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ಇಲ್ಲಿದೆ. ಯಾವುದು? ತಾವರೆ ನೀರಿನಲ್ಲಿ ಬೆಳೀತದೆ. ತಾವರೆ ಎಲ್ಲಿದೆ?
ಈ ತಾವರೆ ನೀರಿನಲ್ಲಿ ಬೆಳೀತಿದೆ, ನೈದಿಲೆ ನೀರಲ್ಲಿ ಬೆಳೀತಿದೆ, ಇತ್ಯಾದಿ ಸಸ್ಯಗಳು ನೀರಿನಲ್ಲಿ ಬೆಳೆಯುತ್ತವೆ. ಇದು ಅವುಗಳ ಎಲೆಗಳ ನೋಡು ಮತ್ತು ಅವು ತೇಲುವಂತೆ ಕಾಣುತ್ತವೆ, ತೇಲ್ತಾ ಇದ್ದೀವಿ ಎನ್ನುವಂತೆ ನಮಗೆ ಎಲೆಗಳನ್ನು ಕಾಣುತ್ತವೆ. ಅದೇ ರೀತಿಯಾಗಿ ದೊಡ್ಡ ಮರಗಳು, ಕಾಂಡಗಳ ಮೇಲೆ ಬೆಳೆಯಿರುವ ಸಸ್ಯಗಳ ಬಗ್ಗೆ ನಿನಗೆ ಗೊತ್ತು. ಊರಿನಲ್ಲಿ ಸುತ್ತಾಡುವಾಗ ಅವುಗಳ ಗಮನಿಸಿ ಅವು ಇವೇ ಅಪ್ಪು ಸಸ್ಯಗಳು ಅಂತ ಕರಿತೀವಿ ನಾವು ಅದನ್ನು. ಅಪ್ಪು ಸಸ್ಯಗಳನ್ನು ಯಾವ ರೀತಿ ತಗೋತೀವಿ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಹೊಲ ಗದ್ದೆಗಳನ್ನು ಗಮನಿಸಿದ್ರಾ? ಎಲ್ಲೆಲ್ಲಿ ಏನೇನು ಬೆಳಿತೀವಿ, ಎಲ್ಲೆಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬಬೇಕು ಅನ್ನೋದು ನಿಮ್ಮ ಶಿಕ್ಷಕರ ನೆರವಿನಿಂದ ತುಂಬಿಸ್ಕೊಳ್ರಿ ಮತ್ತು ಬರೀರಿ ಅನ್ನೋದನ್ನು ಇಲ್ಲಿ ನಾನು ಹೇಳಲಿಕ್ಕೆ ಸಾಧ್ಯ ಮಾಡ್ತೀನಿ. ಇಲ್ಲಿ ಓದಿ ಮತ್ತು ತಿಳಿಯಿರಿ. ನೀವು ಪ್ರತಿದಿನ ಓದ್ತಾ ಇರಬೇಕು ಮಕ್ಕಳೇ. ಓದುವಾಗ ನಿಮಗೊಂದು ಒಳ್ಳೆಯ ಅನುಭವ ಬರುತ್ತೆ. ಇದು ಓದು ಮತ್ತು ತಿಳಿಯು ಅನ್ನೋದನ್ನು ಇದೆ ಇಲ್ಲಿ. ನಾವು ದಿನನಿತ್ಯ ಬಳಸುವ ಅಕ್ಕಿ, ರಾಗಿ, ಜೋಳ, ಬೇಳೆಕಾಳುಗಳ ಎಣ್ಣೆಕಾಳುಗಳು ಮುಂತಾದವುಗಳನ್ನು ನಮಗೆ ಸಸ್ಯಗಳಿಂದ ದೊರಕುತ್ತವೆ. ಈ ಸಸ್ಯಗಳನ್ನು ಹೆಚ್ಚಾಗಿ ಬೆಳೆಯುತ್ತವೆ. ಆದ್ದರಿಂದ ಅದಕ್ಕಾಗಿ ವಿಶಾಲವಾದ ಜಾಗಗಳ ಬೇಕು. ಅವುಗಳಿಗೆ ಹೊಲಗದ್ದೆಗಳ ಎಲ್ಲೆಲ್ಲಿ ಬೆಳೆಸಬೇಕು ಅನ್ನೋ ಸಸ್ಯಗಳನ್ನು ನಾವಿಲ್ಲಿ ಗೊತ್ತು ಮಾಡ್ತೀವಿ. ಮಾಡಿ ನೋಡಿ. ನಿಮ್ಮ ಕುಟುಂಬದವರೊಂದಿಗೆ ಮನೆಯ ಕೈತೋಟ ಮಾಡುವುದು, ಹೂವು, ತರಕಾರಿ, ಹಣ್ಣು ಗಿಡಗಳನ್ನು ನೆಟ್ಟು ಅವುಗಳಿಗೆ ನೀರು ಗೊಬ್ಬರ ಹಾಕಿ ಚೆನ್ನಾಗಿ ಬೆಳೆಸಿ. ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ನೀವು ಗೆಳೆಯರೊಂದಿಗೆ ಸೇರಿ ಶಿಕ್ಷಕರು ಸಹಾಯದಿಂದ ಶಾಲೆಯ ಬಗೆಯ ಸಸ್ಯಗಳನ್ನು ತಿಳಿಸ್ಕೊಳ್ರಿ ಅಂತ ಹೇಳುತ್ತಾ, ಈಗ ನಾವು ಈ 3ನೇ ತರಗತಿಯ ಪರಿಸರ ಅಧ್ಯಯನ ಪಾಠವನ್ನು ನಾವಿಲ್ಲಿ ಹೇಳಿದ್ದೀವಿ ಅನ್ನೋದನ್ನು ನಾನು ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ವಿದ್ಯಾರ್ಥಿ ಮಿತ್ರರೇ, ಈ ಸೇವಾ ಎಜುಕೇಷನ್ ಸೊಸೈಟಿ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆ ಮಾಡುವ ಅನ್ನುವ ಒಂದು ಕಲೆಯೊಂದಿಗೆ ಇದನ್ನು ತೊಗೊಂಡು ಬಂದಿದ್ದೀನಿ. ನೀವೆಲ್ಲರೂ ಸಹಕಾರಿ ಇರಲಿ ಅನ್ನೋದೇ ನನ್ನ ಭಾವನೆ. ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಹಿಂದ್.